ಕರುಣೆ ಬಿಜಯಂಗೈದು ಪಾಂಡವ ಧರಣಿಪನ ಸಂತೈಸಿ ಯಾದವರರಸನಿತ್ತನು ಸಕಲ ಮುನಿ ಜನ ಸಹಿತ ವನದೊಳಗೆ ಕರುಣಿ ವಿಜಯಂಗೈದು ಪಾಂಡವ ಧರಣಿಪನ ಸಂತೈಸಿ ಯಾದವರರಸನಿದ್ದನು ಸಕಲ ಮುನಿ ಜನ ಸಹಿತ ವನದೊಳಗೆ ಕರುಣಿ ಬಿಜಯಂಗೈದು ಪಾಂಡವ ಧರಣಿಪನ ಸಂತೈಸಿ ಯಾದವರರಸನಿದ್ದನು ಸಕಲ ಮುನಿಜನ ಸಹಿತ ವನದೊಳಗೆ. ಈ ಸಂಧಿಯಲ್ಲಿ ಬಹಳ ಸುಂದರವಾದ ಸಂಧಿ. ಶ್ರೀಕೃಷ್ಣ ಕಾಮ್ಯಕವನಕ್ಕೆ ಬರ್ತಾನೆ. ಇಲ್ಲಿ ಬಂದು ಅವನು ಇವ್ರಗಳ ಜೊತೆ ಮುನಿಜನರು ಮತ್ತು ಪಾಂಡವರ ಜೊತೆ ಸ್ವಲ್ಪ ಕಾಲವನ್ನು ಕಳೀತಾನೆ. ಇಲ್ಲಿ ಶ್ರೀಕೃಷ್ಣನ ಒಂದಿಷ್ಟು ಅವನ ಕಥೆಗಳು, ಅವನ ಅವತಾರದ ಕಥೆಗಳು, ಅದನ್ನೆಲ್ಲ ಕೆಲವರು ಮುನಿಗಳು ಹೇಳ್ತಾರೆ. ಬಹಳ ಸುಂದರವಾದ ಪದ್ಯಗಳಿದೆ. ಮೊದಲಿಗೆ ಒಂದು ಸುಂದರವಾದ ಶರದೃತುವಿನ ವರ್ಣನೆಯಿಂದ ಶುರುವಾಗತ್ತೆ ಇದು. ಶರದೃತುವಿನಲ್ಲಿ ಒಳ್ಳೆಯ ಇವರಿಗೆ ಶುಭ ಸೂಚಕಗಳು, ಶುಭ ಶಕುನಗಳು ಕಾಣಿಸುತ್ತವೆ. ಇದು ಕೃಷ್ಣಾಗಮನವೇ ಫಲದುದಯ ವಹಿಸಲೆ ಎನ್ನುತ್ತಲಿರೆ. ಇದು ಹಾಗಾದರೆ ಇಷ್ಟು ಶುಭ ಶಕುನಗಳಿದ್ದರೆ ಕೃಷ್ಣ ಬರ್ತಾನೋ ಏನೋ ಅಂತ ಅಂದ್ಕೊಳ್ತಾನೇ ಕೃಷ್ಣನ ದೂತ ಒಬ್ಬ ಬಂದು ಕೃಷ್ಣ ಬರುವ ಶುಭ ಸಮಾಚಾರವನ್ನು ಹೇಳ್ತಾನೆ. ಕೃಷ್ಣ ಬಂದು ಇಳಿದು ದಂಡಿಗೆಯಿಂದ ಕರುಣಾಜಲಧಿ ಬಂದನು. ಅವನು ಶ್ರೀಕೃಷ್ಣ ಪರಮಾತ್ಮ ಕರುಣಾಜಲಧಿ, ಕರುಣಾಸಾಗರ. ಅವನು ಎಲ್ಲರನ್ನೂ ಅಪ್ಕೋತಾನೆ. ಕೊನೆಗೆ ಸತಿಯ ಲೋಚನ ಜಲವ ಸೆರಗಿನೊಳೊರಸಿ ಸಂತೈಸಿದನು ಬಾಲಕಿಯ. ಆದರೆ ದ್ರೌಪದಿ ಮಾತ್ರ ಕಣ್ಣೀರು ಹಾಕ್ತಾಳೆ. ಅವಳಿಗೆ ಸಮಾಧಾನವನ್ನು ಹೇಳ್ತಾನೆ ಶ್ರೀಕೃಷ್ಣ. ಎಲ್ಲರಿಗೂ ಕುಶಲ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅಲ್ಲಿ ಕಾಮ್ಯಕವನದ ಇವರು ಋಷಿಗಳಿರ್ತಾರೆ. ಅವರು ಮಾರ್ಕಾಂಡೇಯರು ಮತ್ತು ಇನ್ನು ಕೆಲವು ಋಷಿಗಳು ಅಲ್ಲಿಗೆ ಬಂದಾಗ ಅವರು ಹೇಳ್ತಾರೆ. ಬಹಳ ಸುಂದರವಾದ ಒಂದು ಪದ್ಯ ನೋಡಿ. ತಪದಲುರಿದು ಸಮಾಧಿಯೋಗದಲುಪಶಮದಲುಬ್ಬೆದ್ದು ಹೋಮದ ಜಪದ ಜಂಜಡದೊಳಗೆ ಸಿಲುಕಿ ಜನಾರ್ದನನ ಮರೆವ ಅಪಸದರು ನಾವು ಕರ್ಮನಿಷ್ಠೆಯ ಕೃಪಣರ್ ಯವಗೆಯೂ ತನ್ನ ತೋರುವ ಕೃಪೆಯ ನೋಡೈ ಅಂತ ಹೇಳ್ತಾರೆ. ಅಂದರೆ ಅವರು ಕರ್ಮನಿಷ್ಠರು, ಸನ್ಯಾಸಿಗಳು, ಮುನಿಗಳು. ಹಾಗಾಗಿ ಅವ್ರದ್ದು ತಪಸ್ಸು, ಹೋಮ, ಇನ್ನೊಂದು ಮತ್ತೊಂದು ಏನೋ ಒಂದು ಲೋಕ ಕಲ್ಯಾಣ ಅಂತ ಮಾಡಿಕೊಂಡು ಇರೋ ಇದರಲ್ಲಿ ನಾವು ಶ್ರೀಹರಿಯನ್ನೇ ಮರೆತುಬಿಟ್ಟಿದ್ವಿ. ಆದರೂ ಅವನು ಬಂದು ನಮಗೆ ಕರುಣಾಸಿಂಧು ಬಂದು ನಮಗೆ ದರ್ಶನವನ್ನು ತೋರ್ತಾ ಇದ್ದಾನಲ್ಲ ಅಂತ ಬಹಳ ಸಂತೋಷವಾಗಿ ಹೇಳ್ತಾರೆ. ಇದು ಕುಮಾರವ್ಯಾಸನ, ಕೃಷ್ಣ ಬಂದಾಗ ಕುಮಾರವ್ಯಾಸನೇ ಬದಲಾಗೋಗ್ತಾನೆ. ಅವನು ಇಂಥ ಪದ್ಯಗಳನ್ನು ಬರಿತಾನೆ. ಇದಕ್ಕಾಗಿ ಕುಮಾರವ್ಯಾಸನನ್ನು ಓದಬೇಕು. ಮತ್ತು ಆ ಋಷಿಗಳು ಧರ್ಮರಾಯನಿಗೆ ಹೇಳ್ತಾರೆ, ನಮ್ಗಳಿಗೆಲ್ಲ ಯಾರಿಗೂ ಕಾಣಿಸೋದೇ ಇಲ್ಲ ಇವನು ಶ್ರೀಕೃಷ್ಣ ಪರಮಾತ್ಮ, ಆದರೂ ನಿಮಗಾಗಿ ಅವನು ಈ ದರ್ಶನವನ್ನು ಕೊಡೋದಕ್ಕೆ ತಾನೇ ಬರ್ತಾನಲ್ಲ ಅಂತ ಎಲ್ಲ ಹೇಳೋ ಪದ್ಯಗಳು ಹಲವಾರು ಬರುತ್ತವೆ ಇಲ್ಲಿ. ಕಲ್ಪಾಂತದಲ್ಲಿ ಬ್ರಹ್ಮಾಂಡವೇ ಮುಳುಗು ಹೋದಾಗ ಅವನು ಶ್ರೀಹರಿ ಆಲದ ಎಲೆಯ ಮೇಲೆ ಮಲ್ಕೊಂಡಿದ್ದ ಒಂದು ಮಗು. ಆಗ ಸೂರ್ಯರು ಚಂದ್ರರು ಯಾರೂ ಇಲ್ಲದೆ ಗಾಢಾಂಧಕಾರ ತುಂಬಿದ್ದಾಗ ಇಡೀ ಭೂಮಂಡಲದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಆಗ ಹರಿ ವಿನೋದದೊಳ ಆಲದೆಲೆಯಲ್ಲಿ ಸಿರಿಸಹಿತ ಪವಡಿಸಿದನು ಇನ ಶಶಿ ಕಿರಣವಿಲ್ಲ ಮಹಾಂಧಕಾರ ಸಭಾರವಾಯ್ತೆಂದ ಅಂತ ಹೇಳ್ತಾನೆ ಕುಮಾರವ್ಯಾಸ. ಆಗ ಬ್ರಹ್ಮ ಬಂದು ಆರು ನೀನೆನುತ ಅಂತ ಆರು ನೀನು ಎಂದು ಬೆಸಗೊಳ್ಳಲು ಜಗದಾರಾಧಕನು ಜಗದುದರ ಹರಿತಾನೆಂದೊಡೆ ಅಜ ನಗುತ ಭೂರಿ ಜಗವೆನ್ನುದರದಲ್ಲಿ ನೀನಾರು ಜಗಕ್ಕೆಂದೆನುತ ಗರುವ ವಿಕಾರದಲ್ಲಿ ಪರಮೇಷ್ಠಿ ನಿಜ ತೇಜನ ಅಪಚಾರಿಸಿದ. ನನ್ನ ಹೊಟ್ಟೆನಲ್ಲಿ ಇಡೀ ಪ್ರಪಂಚವೇ ಇದ್ದಾಗ ನೀನು ಯಾರು ಜಗದ ಆಧಾರಕ ಅಂತ ಕೇಳ್ತಾನೆ ಬ್ರಹ್ಮ. ಆಗ ಹಲವಾರು ಪದ್ಯಗಳಲ್ಲಿ ಈ ಜಗತ್ತಿನ ಸೃಷ್ಟಿಯ ರಹಸ್ಯವನ್ನು ಈ
ಸಂಧಿಯಲ್ಲಿ ಹೇಳ್ತಾನೆ ಕುಮಾರವ್ಯಾಸ ಸಂಕ್ಷಿಪ್ತವಾಗಿ ಯಾವ ಆದಿಯಲ್ಲಿ ಯಾವ ಯುಗಗಳಿದ್ದವು, ಆಗ ಧರ್ಮಕ್ಕೆ 4 ಕಾಲಿತ್ತು, ಆಮೇಲೆ ಯಾರ್ಯಾರು ಬಂದರು, ಸೂರ್ಯವಂಶ, ಚಂದ್ರವಂಶ ಮಿಕ್ಕಿದ್ದು, ಮತ್ತು ಹೇಗೆ ಜಗತ್ತು ಬೆಳೀತಾ ಹೋಯಿತು, ಹೇಗೆ ಕಾಲ ಮುಂದುವರಿತಾ ಹೋಯಿತು, ವೇದ ಶಾಸ್ತ್ರ ಅಧ್ಯಯನ ಮತ್ತು ಇನ್ನು ಸಂಸ್ಕಾರಗಳು ಹೇಗೆ ಬಂದವು, ಹೀಗೆ ಎಲ್ಲವನ್ನೂ ವಿವರಿಸ್ತಾನೆ. ಅಲ್ಲಿ ಇವರು ಮಾರ್ಕಾಂಡೇಯ ಋಷಿಗಳು ಹೇಳ್ತಾರೆ, ದೃಗ್ಯುಗಕ್ಕೆ ಗೋಚರನಾದ ನರಸುವ ನಿಗಮವೀತನ ಹೆಜ್ಜೆಗಾಣವುರಾಯ. ನಿಗಮಾದಿಗಳಿಗೆ ಇವನ ಹೆಜ್ಜೆಗಳೂ ಕಾಣಲ್ಲ, ಅಂತಹವನನ್ನು ನಾವುಗಳು ದರ್ಶನ ಮಾಡ್ತಾ ಇದ್ದೇವೆ, ನಾವೆಷ್ಟು ಪುಣ್ಯವಂತರು ಅಂತ ಹೇಳ್ತಾರೆ ಒಂದು ಕಡೆ. ಹಾಗೆ ಈ ಋಷಿವರ್ಯರು ಪಾಂಡವರಿಗೆ ಜಗತ್ ಸೃಷ್ಟಿಯ ರಹಸ್ಯಗಳು, ಉಗಮಾದಿಗಳು, ಸಂಸ್ಕಾರಗಳು, ಆಶ್ರಮಾದಿಗಳು, ವಾನಪ್ರಸ್ಥ ಅಂದ್ರೇನು, ಇನ್ನೊಂದು ಗುರುಪರಿಚರ್ಯೆ ಅಂದ್ರೇನು, ಸೇವೆಗಳು ಅಂದ್ರೇನು, ರಾಗದ್ವೇಷಗಳು, ತ್ರಿಗುಣಗಳು ಎಲ್ಲವನ್ನೂ ಪಾಂಡವರಿಗೆ ಹೇಳ್ತಾರೆ. ಈ ನಾರದರು, ಮಾರ್ಕಾಂಡೇಯರು ಮತ್ತು ಇವರೆಲ್ಲ ಹೇಳಿದ್ದನ್ನು ಕುಮಾರವ್ಯಾಸ ಕೊನೆಗೆ ಹೇಳ್ತಾನೆ, ಒರೆಗೆ ಬಣ್ಣಕ್ಕೆ ಬೆರೆಸಿ ವೇದೋಚ್ಚರಿತ ಧರ್ಮವನರುಹಿದನು ಭೂಸುರಗೆ ಧರ್ಮವ್ಯಾದನೆಂಬನ ಕಥೆಯ ಕೇಳೆಂದ ಅನ್ನುವಲ್ಲಿಗೆ ಇಲ್ಲಿ ಈ ಸಂಧಿ ಮುಕ್ತಾಯವಾಗತ್ತೆ. ಮುನಿಗಳುಪಕಥೆಯಲಿ ಯುಧಿಷ್ಠಿರ ಜನಪತಿಯ ಸಂತೈಸಿ, ಮುನಿಗಳುಪಕಥೆಯಲಿ ಯುಧಿಷ್ಠಿರ ಜನಪತಿಯ ಸಂತೈಸಿ, ಕಾಮ್ಯಕವನದಿನ ಸುರಾರಿ ಬಂದನು ದ್ವಾರಕಾಪುರಿಗೆ. ಮುನಿಗಳುಪಕಥೆಯಲಿ ಯುಧಿಷ್ಠಿರ ಜನಪತಿಯ ಸಂತೈಸಿ, ಕಾಮ್ಯಕವನದಿನ ಸುರಾರಿ ಬಂದನು ದ್ವಾರಕಾಪುರಿಗೆ. ಮುನಿಗಳ ಉಪಕಥೆಯಲ್ಲಿ ಯುಧಿಷ್ಠಿರ ಜನಪತಿಯ ಸಂತೈಸಿ ಕಾಮ್ಯಕವನದಿನ ಸುರಾರಾತಿ ಬಂದನು ದ್ವಾರಕಾಪುರಿಗೆ. ಈ ಸಂಧಿಯಲ್ಲಿ ಧರ್ಮವ್ಯಾಧನ ಕಥೆ ಬರುತ್ತೆ. ಕಥೆ ಹೀಗಿದೆ, ಒಮ್ಮೆ ಕಾಡಿನಲ್ಲಿ ಒಬ್ಬ ಬ್ರಾಹ್ಮಣ ತಪಸ್ ಮಾಡ್ತಾ ಇರ್ತಾನೆ. ಆಗ ಅವನ ಮರದ ಮೇಲಿದ್ದ ಒಂದು ಪಕ್ಷಿ ಹಿಕ್ಕೆ ಹಾಕ್ಬಿಡುತ್ತೆ. ಅದರಿಂದ ಸಿಟ್ಟುಕೊಂಡಂತಹ ಆ ಬ್ರಾಹ್ಮಣ ಆ ಹಕ್ಕಿಯನ್ನು ದುರುಗುಟ್ಕೊಂಡು ನೋಡಿದಾಗ ಆ ಹಕ್ಕಿ ಸುಟ್ಟೋಗುತ್ತೆ. ಅದರಿಂದ ಅವನಿಗೇ ಅವನ ಶಕ್ತಿಯ ಬೆರಗಾಗತ್ತೆ, ಒಂದು ಅಭಿಮಾನ ಅಹಂಕಾರ ಎಲ್ಲ ಉಂಟಾಗತ್ತೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಅವನು ಹತ್ತಿರದ ಊರಿನಲ್ಲಿ ಭಿಕ್ಷೆಗಾಗಿ ಹೋಗ್ತಾನೆ. ಭಿಕ್ಷಾ ಪರ್ಯಟನೆಯಲ್ಲಿ ಒಂದು ಮನೆಗೆ ಹೋಗಿ ಅಲ್ಲಿ ಭಿಕ್ಷೆಯನ್ನು ಬೇಡಿದಾಗ ಆ ಮನೆಯ ಒಡತಿ, ಸ್ವಲ್ಪ ತಡಿಯಪ್ಪ, ನಾನು ನನ್ನ ಗಂಡನ ಸೇವೆಯಲ್ಲಿದ್ದೇನೆ, ಸ್ವಲ್ಪ ಹೊತ್ತಾಗತ್ತೆ ತಡಿ ಅಂತ ಹೇಳ್ತಾಳೆ. ಸ್ವಲ್ಪ ತಡವಾಗಿ ಬಂದ್ಲು ಅಂತ ಅವಳ ಮೇಲೆ ಸಿಟ್ಟು ಮಾಡಿಕೊಂಡು ದುರುಗುಟ್ಟುಕೊಂಡು ನೋಡಿದಾಗ ಅವಳು ಹೇಳ್ತಾಳೆ, ಮುನಿ ದೀಕ್ಷಿಸಿದೊಡಾ ಸತಿ ಎಂದಳೆಲೆ ಮರುಳೆ ಕುಜಾಗ್ರದ ವಿಹಗನಲ್ಲೆಂದು. ನಾನು ಆ ಬಡಪಾಯಿ ಪಕ್ಷಿ ಥರ ಅಲ್ಲ, ನೀನು ದುರುಗೊಟ್ಟುಕೊಂಡು ನೋಡಿದ್ರೆ ನಾನು ಸುಟ್ಟು ಹೋಗಲ್ಲ ಅಂತ. ಇದರಿಂದ ಅವನಿಗೆ ಬೆರಗಾಗತ್ತೆ. ಅಮ್ಮ ತಾಯಿ, ನನ್ನನ್ನು ಕ್ಷಮಿಸ್ಬಿಡು, ನನಗೆ ತುಂಬ ಅಹಂಕಾರವಾಗಿತ್ತು, ನೀನು ಯಾರು, ನಿನಗೆ ಹೇಗೆ ಗೊತ್ತಾಯಿತು ಅಂತೆಲ್ಲ ಕೇಳಿದಾಗ ಅವಳು, ನನ್ನಲ್ಲಿ ಏನಿಲ್ಲ, ನನ್ನ ಯಾವ ದೊಡ್ಡಸ್ತಿಕೆಯೂ ಇಲ್ಲ, ನಾನು ಕೇವಲ ಧರ್ಮದಲ್ಲಿ ಬದುಕ್ತಾ ಇದ್ದೀನಿ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತು. ಈ ಸಮಯದಲ್ಲಿ ನನ್ನ ಗಂಡ ಅವನು ಹುಷಾರಿಲ್ದಲ್ಲೇ ನರಳುತ್ತಾ ಇದ್ದಾನೆ, ಅವನ ಸೇವೆಯೇ ದೊಡ್ಡದು, ಹಾಗಾಗಿ ತಡವಾಯಿತು ಅಂತ ಹೇಳ್ತಾಳೆ. ಆದರೆ ನಿನಗೆ ಧರ್ಮಾಧರ್ಮಗಳ ವಿವೇಚನೆಯ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತಿದ್ರೆ ಇಲ್ಲಿ ಹತ್ತಿರದ ಒಂದು ಊರಲ್ಲಿ ಧರ್ಮವ್ಯಾಧ ಅಂತ ಒಬ್ಬ ಬೇಟೆಗಾರ ಇದ್ದಾನೆ, ಅವನ ಹತ್ರ ಹೋಗು ನೀನು, ಅವನು ನಿನಗೆ ಹೇಳ್ತಾನೆ ಅಂತ ಹೇಳ್ತಾಳೆ. ಆಗ ಆ ಬ್ರಾಹ್ಮಣ ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ. ಅವನಿಗೆ ಹೊಟ್ಟೆ ಹಸಿದಿದ್ರೂ ಆ ಊರಿಗೆ ಹೋಗಿ ಅಲ್ಲಿ ಪುಳಿಂದರ ಕೇರೀರೆ ಕಂಡಲ್ಲಿಗೆ ಐತಂದ. ಪುಳಿಂದರು ಅಂತಂದರೆ ಬೇಡರ ಕೇರಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಅಸಹ್ಯವಾಗುವ ದೃಶ್ಯ ಇರುತ್ತೆ. ಬಸೆ ನೆಣನ ಸುಂಟಿಗೆಯ ಹರಹಿದ ಹಸಿಯ ತೊಗಲಿನ ತಳಿತ ಖಂಡದ ಅಂತ ಬರೀ ಮಾಂಸ, ಕೊಬ್ಬು, ಮೂಳೆಗಳು, ಆಮೇಲೆ ಚರ್ಮವನ್ನು, ಪ್ರಾಣಿ ಚರ್ಮಗಳನ್ನೆಲ್ಲ ತೆಗೆದು ನೇತು ಹಾಕಿರೋದು. ಯಾಕೆ ಎಷ್ಟೇ ಆದರೂ ಬೇಡರವರು. ಹಾಗಾಗಿ ಅಲ್ಲಿ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಆ ಬೇಡ ಧರ್ಮವ್ಯಾಧ ಬಂದು ಅವನ್ನ ಸ್ವಾಗತಿಸಿ ಕರೆದುಕೊಂಡು ಹೋಗ್ತಾನೆ.
ಮನೆಗೆ ಕರ್ಕೊಂಡು ಹೋದಾಗ ಅಲ್ಲಿ ತೋರಿಸ್ತಾನೆ ಅವನ ತಂದೆ ತಾಯಿಗಳನ್ನು, ಅವನ ಹೆಂಡತಿ ಮಗನನ್ನು ಎಲ್ಲ ತೋರಿಸ್ತಾನೆ. ಹೇಳ್ತಾನೆ, ನಾನು ಮಾಡುವುದು ಯಾವುದೂ ಅನ್ಯಾಯವಾಗಿ ಮಾಡೋದಿಲ್ಲ, ನಾನು ಹೊಟ್ಟೆ ಹೊರ್ಕೋಬೇಕು, ನನ್ನ ಸಂಸಾರವನ್ನು ಸಾಕಬೇಕು, ಹಾಗಾಗಿ ನಾನು ಬೇಟೆ ಆಡ್ತೀನಿ. ಆದರೆ ಎಲ್ಲೂ ಅನ್ಯಾಯವನ್ನೂ ಮಾಡಲ್ಲ. ನನಗೆ ಎಷ್ಟು ಬೇಕೋ, ನನ್ನ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಧನ ಸಂಗ್ರಹಣೆ ಮಾಡ್ತೀನಿ. ನಾನು ಸತ್ಯದ ದಾರಿಯಲ್ಲಿ ಬದುಕಿದ್ದೀನಿ, ತಂದೆ ತಾಯಿಗಳ ಸೇವೆಯನ್ನು ಮಾಡ್ತೀನಿ. ನಿರುತವಿದು ಮಾತಾಪಿತರ ಪರಿಚಯದಲ್ಲಿ ರಾಗಾದಿ ದೋಷಾಚರಣವದು ಮನ ವಚನ ಕಾಯದಲಿಲ್ಲ ತನಗೆಂದ. ಅವನಿಗೆ ಮನೋವಾಕ್ಕಾಯಗಳಲ್ಲಿ ಯಾವುದರಲ್ಲೂ ನಾನು ಯಾವುದಕ್ಕೂ ಅನ್ಯಾಯ ಮಾಡಲ್ಲ, ನಾನು ನೇರವಾಗಿ ಬದುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ತಾನು ಬೇಟೆಯಾಡಿದರೂ ಅದು ಪ್ರಾಣಿ ಹಿಂಸೆ ಅಲ್ಲ ಅಂತ ಅವನು ಒಂದಿಷ್ಟು ಧರ್ಮದ ಮಾತುಗಳನ್ನು ಹೇಳ್ತಾನೆ. ಆಮೇಲೆ ಇವನಿಗೆ ಒಂದಿಷ್ಟು ಮಾತನ್ನು ಹೇಳ್ತಾನೆ. ಈ ವೇದಾಧ್ಯಯನ, ಒಳ್ಳೆಯ ಜನರ ಸಹವಾಸ, ಒಳ್ಳೆಯ ಮಾತುಗಳನ್ನು ಕೇಳೋದು, ಯಾಗ ಯಜ್ಞಾದಿಗಳು, ಧ್ಯಾನ, ಭಿಕ್ಷಾಟನೆ ಇವೆಲ್ಲವೂ ಬಹಳ ಒಳ್ಳೆಯ ಮಾರ್ಗಗಳು. ಇದರಿಂದ ನಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ನಾವು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಅಂತೆಲ್ಲ ಹೇಳ್ತಾನೆ. ನೀವು ಜಾತಿಯೊಳಧಿಕತರರಿಂದಾವು ಜಾತಿ ವಿಹೀನರಾಗಿಯೇ ಭಾವಶುದ್ಧಿಯಲೇ ಸ್ವಧರ್ಮಾಚಾರ ಮಾರ್ಗದಲ್ಲಿ. ನೀವು ಉತ್ತಮ ಜಾತಿಯವರು, ನಾನು ಅಧಮ ಕುಲದವನು, ಅಧಮ ಜಾತಿಯವನು. ಆದರೆ ಶುದ್ಧವಾದ ಪರಿಶುದ್ಧವಾದ ಒಂದು ಮನಸ್ಸು ಮತ್ತು ಧರ್ಮಾನುಷ್ಠಾನ ಇವೆಲ್ಲ ಇರೋದರಿಂದ ಅದರಿಂದ ನಾವು ಸಂಭಾವಿತರಾಗಿದ್ದೇವೆ ಅಂತ ಅವನು ಹೇಳ್ತಾನೆ. ಈ ಕಥೆಯನ್ನು ಇವರು ಮಾರ್ಕಂಡೇಯರು ಯಾಕೆ ಹೇಳ್ತಾರೆ ಅಂತಂದರೆ, ಭೂಪ ಕೇಳೈ ಕ್ಷತ್ರಧರ್ಮ ಕಳಾಪದಲ್ಲಿ ನಿನಗಿಲ್ಲ ಕೊರತೆ, ಕೃತಾಪರಾಧರು ಕೌರವರು ನಿರ್ನಾಮಹರರೆಂದು ಅಂತ. ನೀವುಗಳು 5 ಜನ ಇದ್ರೂ, ಅವರು ಅಷ್ಟು ದೊಡ್ಡವರಾದ್ರೂ, ಅವರು ರಾಜರಾಗಿ ನೀವು ಕಾಡಲಿದ್ರೂ ತಪ್ಪು ಅವರದ್ದೇ, ನೀವು ಧರ್ಮದಿಂದ ಬದುಕ್ತಾ ಇದ್ದೀರಾ ಅಂತ ಹೇಳ್ತಾನೆ. ಹಾಗೇನೆ ಸುಧರ್ಮನಿಷ್ಠರ ಸಾಹಸವು ಕಿರಿದಾದೊಡೆಯು ಕೊಯ್ವರು ವಿರೋಧಿಗಳ. ಧರ್ಮದಿಂದ ಬದುಕ್ತಾ ಇರೋರು ಎಷ್ಟು ಕಡಿಮೆ ಜನ ಇದ್ರೂ ಕಿರಿದಾದೊಡೆಯು ವಿರೋಧಿಗಳ ಕೊಯ್ವರು ಅಂತ ಈ ರೀತಿಯ ಒಳ್ಳೆಯ ಮಾತುಗಳನ್ನು ಅವರು ಋಷಿಗಳೆಲ್ಲ ಹೇಳ್ತಾರೆ ಧರ್ಮರಾಯನಿಗೆ. ಇಲ್ಲಿ ಒಂದು ತಮಾಷೆಯಾದ ಪ್ರಸಂಗವನ್ನು ಹೇಳ್ತಾನೆ ಕುಮಾರವ್ಯಾಸ. ಈ ರೀತಿ ಋಷಿಗಳು ಇವರಿಗೆ ಈ ಕ್ಷಾತ್ರ ಧರ್ಮದ ಮತ್ತು ಧರ್ಮದ ಕಥೆಗಳನ್ನು ಹೇಳಬೇಕಾದ್ರೆ ಆ ಕಡೆ ಸತ್ಯಭಾಮೆನೂ ಬಂದಿದ್ದಾಳೆ ಶ್ರೀಕೃಷ್ಣನ ಜೊತೆ. ಅವಳು ಮತ್ತು ದ್ರೌಪದಿ ಏನೋ ಸರಸ ಸಂಭಾಷಣೆಯಲ್ಲಿ ಮಗ್ನರಾಗಿದ್ದಾರೆ. ಅಲ್ಲಿ ಒಂದು ತಮಾಷೆಯ ಪ್ರಸಂಗವಾಗತ್ತೆ. ಅವಳು ಸತ್ಯಭಾಮೆ ದ್ರೌಪದಿ ಕೇಳ್ತಾಳೆ, ಅರಸಿ ಕೌತುಕವೆನಗೆ ನೀನೈವರಿಗೆ ಸತಿವಲ್ಲಭರ ಚಿತ್ತಾಕರುಷಣವು ನಿನಗೆಂತೂ. ಅಲ್ಲ, ನೀನು ಒಬ್ಬಳೇ 5 ಜನ ಗಂಡಂದ್ರನ್ನ ಹೇಗೆ ನೀನು ಮನಸ್ಸಿನಲ್ಲಿ ಹಿಡ್ಕೊಂಡಿದ್ಯಾ, ಅವ್ರನ್ನ ಹೇಗೆ ಆಕರ್ಷಿಸ್ತೀಯಾ ಅಂತ ಕೇಳ್ತಾಳೆ. ಇದೇನು ಮಂತ್ರಸಿದ್ಧಿಯೋ ಅಥವಾ ಶಾಬರ ಯಂತ್ರ ರಕ್ಷೆಯೋ, ಮೇಣ್ ವರೌಷಧ ತಂತ್ರ ತಿಲಕವೋ, ರಮಣರೈವರ ವಶೀಕರಣ, ಅದು ಹೇಗೆ ನೀನು ಅವರಿಗೆ ವಶೀಕರಣ ಹಾಕಿದೆಯಾ ಅಂತ ಕೇಳ್ತಾಳೆ. ಆಗ ದ್ರೌಪದಿ ನಗ್ತಾ ಹೇಳ್ತಾಳೆ, ಭಾವಶುದ್ಧಿಯಲೈವರನು ಸಂಭಾವಿಸುವೆನು, ಅವರವರ ಚಿತ್ತದ ಭಾವವರಿದು ಉಪಚರಿಸುವೆನು ಚತುರತೆಯ ಚಾಳಿಯಲಿ. ಹಾಗೆ ನಾನು ಭಕ್ತಿಯಿಂದ ಮತ್ತು ಗೌರವದಿಂದ ನಾನು ಅವ್ರ ಜೊತೆ ಇರೋದರಿಂದ ಹೀಗಿದ್ದೀವಿ ಅಂತ ನಗ್ನಗ್ತಾ ಹೇಳ್ತಾಳೆ. ಇಲ್ಲಿ ಇನ್ನೊಂದೆರಡು ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾನೆ ಕುಮಾರವ್ಯಾಸ. ಒಲವರಿದು ಹತ್ತುವುದು, ಚಿತ್ತದ ನೆಲೆಯರಿದು ನೆಮ್ಮುವುದು, ಮುರಿವಿನ ಹೊಳವರಿದು ಹಿಂಗುವುದು, ಹೊಗುವುದು ಮನದೊಳು ಒಲವರಿದು. ಅವ್ರಿಗೆ ಅವರ ಒಲವನ್ನು ತಿಳಿದುಕೊಂಡು ಹತ್ತಿರ ಹೋಗೋದು, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಪ್ರೀತಿಸೋದು, ಮತ್ತು ಮುರಿವಿನ ಹೊಳವರಿದು ಹಿಂಗುವುದು, ಅವರು ಸಿಟ್ಟು ಮಾಡ್ಕೊಂಡಿದ್ದಾಗ ಕೋಪದಲ್ಲಿದ್ದಾಗ ಹಿಂಗುವುದು, ಸ್ವಲ್ಪ ದೂರದಲ್ಲಿರೋದು. ಹೀಗೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಎಲ್ಲ ಸುಲಭವಾಗಿದೆ ಅಂತ ಬೆಸಸುವುದು ಬಗೆಯಲೆಂದಳು ನಳಿನಮುಖಿ ನಗುತ್ತಾ. ಹೀಗೆ ನಗ್ತಾ ದ್ರೌಪದಿ ಹೇಳ್ತಾಳೆ ಅವಳದು ಏನು ಗುಟ್ಟು 5 ಜನರ ಜೊತೆ ಎಷ್ಟು ಸಂತೋಷವಾಗಿರೋದು ಅಂತ ಸತ್ಯಭಾಮೆಗೆ. ಹೀಗೆ ಹಲವಾರು ದಿನಗಳು ಇಲ್ಲೇ ಕಳೀತಾರೆ ಕೃಷ್ಣ ಸತ್ಯಭಾಮೆಯರು. ಆಗ ಅವನು ಹೇಳ್ತಾನೆ ಕೃಷ್ಣ, ಹಗೆಗಳ ಅಮರಾರಿಗಳು ನಮ್ಮಯ ನಗರಿ ಶೂನ್ಯಾಸನದಲ್ಲಿದ್ದುದು, ವಿಗಡ ರಾಮಾದಿಗಳು ವಿಷಯಂಗಳ ವಿನೋದಿಗಳು. ರಾಕ್ಷಸರೆಲ್ಲ ನಮ್ಮ ಶತ್ರುಗಳು. ಈಗ ನಾನು ಇಲ್ಲಿರೋದ್ರಿಂದ ಅಲ್ಲಿ ಊರಿನಲ್ಲಿ ಯಾರೂ ರಾಜ ಇಲ್ಲ ಅಂತ, ಸಿಂಹಾಸನ ಖಾಲಿ ಇದೆ ಅಂತ ಗೊತ್ತಾಗಿರುತ್ತೆ. ಈಗ ರಾಮಾದಿಗಳು ಅಂದರೆ ಬಲರಾಮ ಎಷ್ಟೇ ಆದರೂ ಅವನು ಸ್ವಲ್ಪ ಮಜಾ ಮಾಡಿಕೊಂಡು ತಿರುಗಾಡ್ಕೊಂಡಿರೋನವನು. ಹಾಗಾಗಿ ನಾನು ಇಲ್ಲಿ
ತುಂಬ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಆದರೆ ನಾನು ಊರಿಗೆ ಹೋಗಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಜೊತೆಗೆ ಇನ್ನೇನು ಇವರ ಅರಣ್ಯವಾಸ ಮುಗಿತಾ ಬಂದಿದೆ, ಅಜ್ಞಾತವಾಸ ಹತ್ತಿರ ಬರ್ತಿದೆ. ಹಾಗಾಗಿ ಮರೆಯಲಿಹ ಕಾಲದಲ್ಲಿ ಬಲಿದೆಚ್ಚರದಿಹುದು. ಹಾಗಾಗಿ ಅಜ್ಞಾತವಾಸದಲ್ಲಿ ನೀವು ಬಹಳ ಹುಷಾರಾಗಿರಿ. ನೀವು ಏನೇನು ಮಾಡಬೇಕೋ, ಏನೇನು ನಿಯಮಗಳನ್ನು ಪಾಲಿಸಬೇಕೋ ಅದನ್ನೆಲ್ಲ ಪಾಲಿಸಿಕೊಂಡು ನೀವು ಹುಷಾರಾಗಿರಿ ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕಾಪುರಿಗೆ ಹೊರಟೋಗ್ತಾನೆ. ವಿಪಿನದಲ್ಲಿ ಪಾಂಚಾಲೆ ಭಕುತಿಯ ತಪದಲಿರೇ, ವಿಪಿನದಲ್ಲಿ ಪಾಂಚಾಲೆ ಭಕುತಿಯ ತಪದಲಿರೇ, ದೂರ್ವಾಸನುಗ್ರವನಪಹರಿಸಿ, ಹರಿದೂರ್ವಾಸನ ಉಗ್ರವನು ಅಪಹರಿಸಿ, ಹರಿ ಮರಳಿ ಹೊಕ್ಕನು ದ್ವಾರಕಾಪುರಿಯ. ವಿಪಿನದಲ್ಲಿ ಪಾಂಚಾಲೆ ಭಕುತಿಯ ತಪದಲಿರೇ, ದೂರ್ವಾಸನುಗ್ರವನಪಹರಿಸಿ, ಹರಿ ಮರಳಿ ಹೊಕ್ಕನು ದ್ವಾರಕಾಪುರಿಯ. ಈಗ 16ನೇ ಸಂಧಿಗೆ ಬರ್ತಾ ಇದ್ದೀವಿ. ವಿಪಿನದಲ್ಲಿ ಪಾಂಚಾಲಿ ಭಕುತಿಯ ತಪದಲಿರೆ, ದೂರ್ವಾಸನುಗ್ರವನ ಅಪಹರಿಸಿ ಹರಿ ಮರಳಿ ಹೊಕ್ಕನು ದ್ವಾರಕಾಪುರಿಯ. ಒಂದು ಸತಿ ದೂರ್ವಾಸರು ಹಸ್ತಿನಾಪುರಕ್ಕೆ ಹೋಗಿದ್ರಂತೆ. ಅಲ್ಲಿ ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಈ ದುರ್ಯೋಧನ ಮಹರ್ಷಿಗಳಿಗೆ ಸತ್ಕಾರ ಮಾಡಬೇಕು ಆ ಥರ ಎಲ್ಲ ಅಲ್ಲ ಒಂದು ಯೋಚನೆ. ಇವರಿಂದ ನಾನು ಏನು ಪ್ರಯೋಜನ ಪಡ್ಕೋಬಹುದು, ಇವರಿಂದ ನಾನು ಹೇಗೆ ಪಾಂಡವ್ರಿಗೆ ಕಷ್ಟ ಕೊಡ್ಬೋದು ಅನ್ನೋದೊಂದೇ ಅವನಿಗೆ ಯೋಚನೆ ಆಗಿರುತ್ತೆ. ಅವನೇನು ಮಾಡ್ತಾನೆ, ದೂರ್ವಾಸರನ್ನ ಕರೆದು ಅವ್ರನ್ನ ತುಂಬ ಸತ್ಕಾರ ಮಾಡಿ ಅವ್ರಿಗೆ ಬೇಕಾದ್ದೆಲ್ಲ ಕೊಟ್ಟು ಊಟ ಮತ್ತು ಅವ್ರಿಗೆ ಸನ್ಮಾನ ಮಾಡಿ, ಎಷ್ಟೋ ಪದ್ಯ ಇಟ್ಟಿದ್ದಾನೆ ಕವಿ. ಅವನು ಹೇಗೆ ಸತ್ಕಾರ ಮಾಡ್ದ, ಭೀಷ್ಮ ದ್ರೋಣರು ಇತ್ಯಾದಿ ಎಲ್ಲರೂ ಮುಂದೆ ನಿಂತು ಅವರನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಷಡ್ರಸೋಪೇತವಾದ ಊಟವನ್ನು ಕೊಟ್ಟು ಅವ್ರಿಗೆ ಋಷಿ ವರ್ಗದವ್ರಿಗೆ ಸನ್ಮಾನ ಮಾಡಿ ಸತ್ಕರಿಸಿ, ದೂರ್ವಾಸರು ಯಾವಾಗ ತುಂಬ ಸಂತೋಷಗೊಂಡು ಅವರು ಅವನಿಗೆ ಏನಾದರೂ ಕೇಳಪ್ಪ, ನೀನು ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದೀಯಾ, ಇಷ್ಟು ಭಕ್ತಿಯಿಂದ ನಮ್ಮನ್ನು ಸತ್ಕರಿಸಿದೀಯಾ, ಏನಾದರೂ ಕೇಳು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಈ ದುಷ್ಟ ಇದ್ದವನು ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು, ಏನು ಕೇಳಿದ್ರು ಅವರು ತಥಾಸ್ತು ಅಂತ ಹೇಳಿಬಿಡೋರು. ಆದರೆ ಈ ದುಷ್ಟ ಇದ್ದವನು ಏನು ಕೇಳ್ತಾನೆ, ಇವನು ನೀವು ಪಾಂಡವರು ಇರೋ ಜಾಗಕ್ಕೆ ಹೋಗಿ, ಅವ್ರು ಇಂಥ ಕಡೆ ಇದ್ದಾರೆ, ಹೋಗ್ಬಿಟ್ಟು ನೀವು ದ್ರೌಪದಿಯ ಊಟವಾದ ನಂತರ ಅವ್ರ ಹತ್ರ ಒಂದು ಅಕ್ಷಯ ಪಾತ್ರೆ ಅಂತ ಇರುತ್ತೆ, ಅದರಲ್ಲಿ ಎಷ್ಟು ಬೇಕಾದರೂ ಊಟ ಅಡುಗೆ ಮಾಡಬಹುದಾಗಿರುತ್ತೆ, ತೆಗಿಬೋದಾಗಿರುತ್ತೆ. ದ್ರೌಪದಿಯ ಊಟ ಆದಮೇಲೆ ಅವತ್ತಿನ ಮುಗೀತು, ಆ ರೀತಿ ಇರುತ್ತೆ ಅದರ ಶಕ್ತಿ. ಇವನಿಗೆ ಅದು ಗೊತ್ತು, ಅದು ಹೇಗೋ ತಿಳ್ಕೊಂಬಿಟ್ಟಿದ್ದಾನೆ. ಅವನು ದ್ರೌಪದಿಯ ಊಟವಾದ ನಂತರ ನೀವು ಹೋಗಿ ಅಲ್ಲಿ ಕೇಳಬೇಕು. ಅಷ್ಟಕ್ಕೂ ನೀವು ಒಬ್ಬರೇ ಅಲ್ಲ, ಅವರ ಅಷ್ಟಾಶೀತಿ ಶಿಷ್ಯಂದ್ರ ಜೊತೆ, ಅಂದರೆ 88,000. ಕುಮಾರವ್ಯಾಸ ತುಂಬ ಜನ ಅಂತ ಹೇಳೋಕ್ಕೆ 88,000 ಜನ ಅಂತ ಹೇಳಿದ್ದಾನೆ. 88,000 ಜನದ ಸಮೇತ ನೀವು ಹೋಗಿ ಕೇಳಬೇಕು. ಅವಾಗ ದ್ರೌಪದಿ ಹತ್ರ ಅವಳೇನು ಮಾಡೋಕ್ಕಾಗಲ್ಲ, ಅವಳು ಊಟ ಕೊಡೋಕ್ಕಾಗಲ್ಲ, ಆವಾಗ ಶಾಪ ಕೊಡ್ತಾರೆ ಅನ್ನುವಂಥದ್ದು ಇವನ ಮನಸ್ಸಲ್ಲಿರೋದು. ಆ ರೀತಿ ಹೇಳ್ತಾನೆ. ದೂರ್ವಾಸರು ಕೊಡ್ತೀನಿ, ನೀನೇನು ಬೇಕಾದ್ರೂ ಕೇಳು ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ಅವರು ಇದಕ್ಕೂ ಅವ್ರು ತಥಾಸ್ತು ಅಂತಲೇ ಹೇಳಬೇಕಾಯ್ತು. ದೂರ್ವಾಸರು ಅವ್ರ ಶಿಷ್ಯಂದ್ರೊಡನೆ ಪಾಂಡವರಿರುವಂತಹ ಜಾಗಕ್ಕೆ ಕಾಡಲ್ಲಿ ಬರ್ತಾರೆ. ಬಂದಾಗ ಯುಧಿಷ್ಠಿರ ಅವರನ್ನು ಕಂಡು, ಎಂಥ ಸೌಭಾಗ್ಯ ನಮಗೆ ನೀವು ಬಂದಿದ್ದು ಅಂತ ಹೇಳಿ ಅವರನ್ನು ಸ್ವಾಗತಿಸ್ತಾನೆ. ಅವನು ಹಿಂದೆ ಮುಂದೆ ನೋಡ್ದಲೇ ನೀವೆಲ್ಲ ಊಟಕ್ಕೆ ಬರಬೇಕು, ಊಟಕ್ಕೆ ಹೇಳಿ ಅಂತ ಹೇಳಿಬಿಡ್ತಾನೆ. ದೂರ್ವಾಸರಿಗೆ ಅದೇನು ಗೊತ್ತಿತ್ತೋ, ಇವ್ರಿಗೆ ಸಮಯ ಕೊಡಬೇಕು ಅಂತನೋ, ಏನೋ ಮಾಡ್ತಾರೆ ಹೇಗೋ ಮಾಡ್ತಾರೆ ಅಂತನೋ, ಅದೇನೋ ಒಟ್ಟಿನಲ್ಲಿ ದೂರ್ವಾಸರು ಹೇಳ್ತಾರೆ, ನಾವು ಹೋಗಿ ನಮ್ಮ ಸಂಧ್ಯಾ ವಂದನೆ ಇತ್ಯಾದಿ ಮುಗಿಸ್ಕೊಂಡು ಬರ್ತೀವಿ, ಅಷ್ಟರೊಳಗೆ ಇಲ್ಲಿ ಊಟ ಸಿದ್ಧವಾಗಿದ್ದರೆ ಸಾಕು ಅಂತ ಹೇಳಿ ಅವರು ಹೋಗ್ತಾರೆ. ಇಲ್ಲಿತ್ತ ದ್ರೌಪದಿದು ಊಟ ಆಗೋಗಿರುತ್ತೆ. ಅವಳು ಬರೋದು ನೋಡ್ತಾ ಇದ್ದಂಗೆ ಇವನಿಗೆ ಗೊತ್ತಾಗುತ್ತೆ ಊಟ ಆಗೋಗಿದೆ ಅಂತ. ಈಗ ಇನ್ನೂ ಊಟ ತೆಗಿಯೋಕ್ಕಾಗಲ್ಲ, ಅವ್ರ ಅಕ್ಷಯ ಪಾತ್ರೆ ಅವತ್ತಿನ ದಿವಸಕ್ಕೆ ಮುಗಿದು ಹೋಗಿರುತ್ತೆ.
ಏನು ಮಾಡೋದು ಅಂತ ಎಲ್ರಿಗೂ ಯೋಚನೆ ಆಗುತ್ತೆ. ಭೀಮಂಗೆ ತುಂಬ ಕೋಪ ಬರುತ್ತೆ ತನ್ನ ಅಣ್ಣನ ಮೇಲೆ. ಅರ್ಜುನ, ನಕುಲ, ಸಹದೇವರು ಎಲ್ಲರೂ ತುಂಬ ಕೋಪಿಸ್ಕೋತಾರೆ. ಏನು ಮಾಡೋದು, ಈ ರೀತಿ ಮಾತು ಕೊಟ್ಟಿದ್ದಾನಲ್ಲ ನಮ್ಮ ಅಣ್ಣ ಅಂತ ಹೇಳಿ ಅವ್ರಿಗೆಲ್ಲ ಬೇಜಾರಾಗುತ್ತೆ, ಭಯ ಆಗುತ್ತೆ. ಮತ್ತು ಇನ್ನು ಈ ಮುನಿಗಳ ಶಾಪಕ್ಕೆ ನಾವು ತುತ್ತಾದರೆ ಏನು ಕತೆ ನಮ್ಮದು ಅಂತ. ಆ ಸಮಯದಲ್ಲಿ ಧೌಮ್ಯ ಋಷಿಗಳು ಹೇಳ್ತಾರೆ, ಈಗ ಕೃಷ್ಣ ಒಬ್ಬನೇ ನಿನ್ನನ್ನು ಕಾಪಾಡೋಕ್ಕೆ ಸಾಧ್ಯ, ದ್ರೌಪದಿ ಕೃಷ್ಣನ್ನ ಬೇಡ್ಕೋಬೇಕು, ಕೃಷ್ಣ ಬಂದು ನಿಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತಾರೆ. ಆಗ ದ್ರೌಪದಿ ಮಂತ್ರಮುಗ್ಧವಾಗಿ ಅವಳು ಬೇಡ್ಕೋತಾಳೆ. ಅದಕ್ಕೂ ಎಷ್ಟೋ ಪದ್ಯಗಳನ್ನು ಬರೆದಿದ್ದಾನೆ ಕವಿ. ದ್ರೌಪದಿ ಯಾವ ರೀತಿ ಎಲ್ಲ ಕೇಳ್ಕೊಂಡ್ಲು ಅಂತ ಹೇಳಿ, ಅವಳು ಯಾವ ರೀತಿ ಕೂತಿದ್ಲು, ಎಲ್ರಿಗೂ ಏನೋ ಕಾಣಿಸ್ತಾ ಇದ್ದರೆ ಅಥವಾ ದೂರದಲ್ಲಿ ಕೃಷ್ಣ ಬಂದಿದ್ದು ಕಾಣಿಸಿದ್ರೆ ಇವಳಿಗದು ಗೊತ್ತೂ ಕೂಡ ಆಗಲಿಲ್ಲ. ಕೃಷ್ಣ ಬಂದು ತಂಗಿ ಏನು ಮಾಡ್ತಿದ್ಯಾ ಅಂದಾಗಲೇ ಅವಳು ಕಣ್ಬಿಟ್ಟಿದ್ದು. ಆ ರೀತಿ ಅವಳು ಭಕ್ತಿಯಿಂದ ಕೃಷ್ಣನ ಭಜಿಸ್ತಾ ಇದ್ಲು. ಕೃಷ್ಣ ಬರ್ತಾನೆ, ಅವನು ಹಾಸ್ಯವಾಗಿ ಇವಳ ಹತ್ರ ಮಾತಾಡಿ ನನಗೇನು ಕೊಡ್ತೀಯಾ ತಿನ್ನಕ್ಕೆ ಅಂತ ಹೇಳಿ ಕೇಳ್ತಾನೆ. ಅವಾಗ ಇವಳು ಏನು ತಮಾಷೆ ಮಾಡ್ತಿದ್ಯಾ, ನಾನಿಲ್ಲಿ ನಿನ್ನ ಕರೆದಿರೋದೇ ಅದಕ್ಕಲ್ವಾ, ನಿನಗೇನು ಗೊತ್ತಿಲ್ವಾ ಅಂತ ಹೇಳ್ತಾಳೆ. ಇಲ್ಲ, ನೀನು ಹೋಗು ನೋಡು ನಿನ್ನ ಪಾತ್ರೆಯಲ್ಲಿ ನನಗೇನಾದ್ರು ಬೇಕು ಈಗ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ಇವಳು ಹೋಗಿ ನೋಡ್ತಾಳೆ, ಅದು ಹೇಗೋ ಒಂದು ಅಗಳು ಅಲ್ಲಿ ಇರುತ್ತೆ ಅಂತ ಹೇಳಿ ಅದನ್ನು ತೆಗೆದುಕೊಡ್ತಾಳೆ. ಅದು ಒಂದೇ ಅಗಳನ್ನು ತಿಂದು ಕೃಷ್ಣ ತೇಗಿ ಅವನು ನನಗೆ ಆನಂದವಾಯಿತು ಅಂತ ಹೇಳ್ತಾನೆ. ಅವನಷ್ಟು ಹೇಳಿದ್ದೇ ತಡ, ಆತ ನದಿ ತೀರದಲ್ಲಿದ್ದ ದುರ್ವಾಸರು ಮತ್ತು ಅವರ ಶಿಷ್ಯಂದ್ರಿಗೆಲ್ಲ ಎಲ್ಲ ಬ್ರಾಹ್ಮಣರಿಗೂ ಹೊಟ್ಟೆ ಉಬ್ಬರಿಸ್ಕೊಂಡು ಹೋಗುತ್ತೆ. ಆಗಲೇ ದುರ್ವಾಸರಿಗೆ ಗೊತ್ತಾಗುತ್ತೆ ಇಲ್ಲಿ ಕೃಷ್ಣನ ಆಗಮನ ಆಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ನಂತರ ಅವರು ದುರ್ಯೋಧನ ಏನೇ ಮಾಡಿದ್ರೂ ಕೃಷ್ಣ ಇದ್ದರೆ ಇನ್ನೇನು ಭಯ ಪಾಂಡವರಿಗೆ ಅಂತ ಹೇಳಿ ಅವರು ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ ಇದೆಲ್ಲ ಕೃಷ್ಣನ ಲೀಲೆ, ಕೃಷ್ಣನ ಮಹಿಮೆ ಅಂತ ಹೇಳಿ ಅವರು ಹೇಳ್ತಾರೆ, ನೀನು ಸುಮ್ಮನೆ ಏನೋ ಗೊತ್ತಿಲ್ಲದೆ ಇರೋರ ಥರ ಆಡಬೇಡ, ನಮಗೆಲ್ಲ ಗೊತ್ತು, ಇದೆಲ್ಲ ನಿನ್ನ ಲೀಲೆ ಅಂತ ಹೇಳ್ತಾರೆ. ಕೃಷ್ಣನು ದುರ್ವಾಸರಿಗೆ ನಮಿಸಿ ಆಮೇಲೆ ದುರ್ವಾಸರು ಮತ್ತೆ ಪಾಂಡವರಿಗೆ ಸಂತೋಷದಿಂದ ಅವ್ರಿಗೂ ವರವನ್ನು ಕೊಟ್ಟು ಅವರು ದುರ್ವಾಸರು ಮತ್ತು ಅವ್ರ ಶಿಷ್ಯಂದರು ಹೊರಟು ಹೋಗ್ತಾರೆ, ಅವರ ಮುಂದಿನ ಯಾತ್ರೆಗೆ ಮುಂದುವರಿಸ್ತಾರೆ. ಆಗ ಕೃಷ್ಣ ಸಹ ಇಲ್ಲಿ ಎಲ್ಲ ಸರಿಯಾಗಿ ನಡೀತು ಅಂತ ಹೇಳಿ ಅವನು ದ್ವಾರಕಾಪುರಿಗೆ ಮರಳಿ ಹೋಗ್ತಾನೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ, ಸೂಚನಾ ಪದ್ಯದಲ್ಲೇನೆ ವಿಪಿನದಲ್ಲಿ ಪಾಂಚಾಲಿ ಭಕುತಿಯ ತಪದಲ್ಲಿರೆ ದೂರ್ವಾಸನುಗ್ರವನ ಅಪಹರಿಸಿ ಅಂತ ಬರೀತಾರೆ. ಅಂದರೆ ದೂರ್ವಾಸನುಗ್ರವನ್ನ ಕೃಷ್ಣ ಬಂದು ಕೋಪನ ಕಡಿಮೆ ಮಾಡ್ಕೊಳ್ಳಿ ಅಂತ ಆಗಲಿ ಅಥವಾ ಇವ್ರಿಗೆ ಶಾಪ ಕೊಡಬೇಡಿ ಅಂತ ಆಗಲಿ ಏನೂ ಹೇಳಲ್ಲ. ಅದನ್ನು ಅಪಹರಿಸಿ ಅಂದರೆ ಗೊತ್ತೂ ಆಗದೆ ಇರೋಂಗೆ, ಯಾರಿಗೂ ಗೊತ್ತೇ ಆಗಲ್ಲ ಇಲ್ಲಿ ಈ ರೀತಿ ಅವನು ಇವ್ರನ್ನ ಕಾಪಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಅವನದನ್ನು ಕಷ್ಟವನ್ನು ಶಮನಗೊಳಿಸಿ ಅವನು ಮರಳಿ ಹೊಕ್ಕನು ದೋರಕಾಪುರಿಯ, ಮರಳಿ ಅವನು ದ್ವಾರಕೆಗೆ ಹೋಗ್ತಾನೆ. ಅವನು ಒಂದು ಎಫರ್ಟ್ಲೆಸ್ ಆಗಿ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿ ಅವನು ಇದಕ್ಕೆ ಈ ಸಂಕಟಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ಅವನು ಮರಳಿ ದ್ವಾರಕಾಪುರಿಗೆ ಹೋಗ್ತಾನೆ ಅನ್ನುವಲ್ಲಿಗೆ ಈ ಸಂಧಿ ಮುಗಿಯುತ್ತೆ.